ಈಗ ಸಿಗ್ತಾ ಇರುವಂತ ಅಪ್ಡೇಟ್, ಮಾಸ್ಕ್ ಮ್ಯಾನ್ ಅರೆಸ್ಟ್. ಮಾಸ್ಕ್ ಮ್ಯಾನ್ ಭೀಮಾ ಈತನನ್ನ ಅರೆಸ್ಟ್ ಮಾಡಲಾಗಿದೆ. ನಿರಂತರವಾಗಿ ಎಸ್ಐಟಿಯಿಂದ ವಿಚಾರಣೆಯನ್ನ ಮಾಡಲಾಗ್ತಾ ಇತ್ತು. ಈಗ ಮಾಸ್ಕ್ ಮ್ಯಾನ್ ಅನ್ನು ಕೂಡ ಅರೆಸ್ಟ್ ಮಾಡಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತೇಳಿ 17 ಪಾಯಿಂಟ್ಗಳನ್ನ ಅಗಸಿ ಬಗಸಿ ಎಲ್ಲವನ್ನೂ ಮಾಡಾಯ್ತು. ಮಣ್ಣು ಸಿಕ್ಕಿದ್ದು ಇನ್ನೇನೂ ಸಿಕ್ಕಿರ್ಲಿಲ್ಲ, ಯಾವುದೋ ಒಂದು 2 ಪಾಯಿಂಟ್ನಲ್ಲಿ ಸಿಕ್ಕಿತ್ತು. ಅದರ ವಿಚಾರಣೆ ಎಸ್ಐಟಿ ಮಾಡ್ತಾ ಇದೆ. FSL ಕೂಡ ವರದಿ ಬರುತ್ತೆ. ಆದರೆ ಮಿಕ್ಕಿದ ಪಾಯಿಂಟ್ಗಳಲ್ಲಿ ಸಿಗಬೇಕಾಗಿತ್ತಲ್ವಾ? ಒಂದೊಂದು ಪಾಯಿಂಟ್ಗಳನ್ನು ಕೂಡ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್, ಒಂದು ಪತ್ರವನ್ನೇ ರಿಲೀಸ್ ಮಾಡಿದ್ದು, ಪ್ರೆಸ್ ರಿಲೀಸ್ ಮಾಡಿದ್ದು. ಆದರೆ ಏನೂ ಸಿಕ್ಕಲಿಲ್ಲ. ಈ ಮಾಸ್ಕ್ ಮ್ಯಾನ್ ನ ನಡೆಯ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಲಾಗಿತ್ತು. ಹೀಗಾಗಿ ಆತನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇದು ಈ ಕ್ಷಣದ ಮೇಜರ್ ಸ್ಟೋರಿ. ಪವರ್ ಟಿವಿ ಡೇ 1 ನಿಂದಲೂ ಕೂಡ ಸತ್ಯದ ಪರ, ಧರ್ಮದ ಪರ ಕೆಲಸವನ್ನ ಮಾಡ್ತಾ ಇದೆ. ಬಂದಂತಹ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಸುಳ್ಳು ಅಂತೇಳಿ ದಾಖಲೆಗೆ ಸಮೇತ ನಿಮ್ಮ ಮುಂದೆ ಇಟ್ಟಿತ್ತು. ಆದರೆ ಅನಾಮಿಕನ ಬಳಿ ಯಾವುದೇ ಸಾಕ್ಷಿಯೂ ಕೂಡ ಇರಲಿಲ್ಲ. ಆತನ ಬೆನ್ನ ಹಿಂದೆ ಇದ್ದವರ ಬಳಿಯೂ ಕೂಡ ಯಾವುದೇ ಸಾಕ್ಷಿ ಇರಲಿಲ್ಲ. ಮೊಬೈಲ್ನಲ್ಲಿದೆ, ನನ್ನ ಬಳಿ ಇದೆ, ನಾನು ಯಾರು ಕೊಡಬೇಕೋ ಅವಾಗ ಕೊಡ್ತೀನಿ, ಸಮಯ ಬಂದಾಗ ಹೇಳ್ತೀನಿ, ಸಮಯ ಬಂದಾಗ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಕೊಟ್ಟಿದ್ರಲ್ವಾ? ಕೊಟ್ಟಿದ್ದಿದ್ರೆ ಅರೆಸ್ಟ್ ಯಾಕೆ ಮಾಡ್ತಾ ಇದ್ರು ಸ್ವಾಮಿ? ಅರೆಸ್ಟ್ ಯಾಕೆ ಮಾಡ್ತಾ ಇದ್ರು? ನಿನ್ನೆ 10:30 ತನಕವೂ ಕೂಡ ವಿಚಾರಣೆ ಆಗಿದೆ. ಎಸ್ಐಟಿಯಿಂದ ಮಾಸ್ಕ್ ಮ್ಯಾನ್ ನ ಅರೆಸ್ಟ್ ಆಗಿದೆ. ಈಗ ಇದು ಈ ಕ್ಷಣದ ಮೇಜರ್ ಸ್ಟೋರಿ. 100 ಶವಗಳನ್ನು ಹೂತಿಟ್ಟಿದ್ದೀನಿ, ಅಗಿರಿ, ಇಲ್ಲಗಿರಿ, ಅಲ್ಲಗಿರಿ, ಹೇಳಿದ ಕಡೆಗಳೆಲ್ಲವೂ ಕೂಡ ಅಗೆದು ಆಯ್ತು, ಬಗೆದು ಆಯ್ತು. ಸಿಕ್ಕಿದ್ದು ಮಣ್ಣು, ಆದ್ರೇನೂ ಸಿಕ್ಕಲಿಲ್ಲ. ಈ ಅನಾಮಿಕನ ನಡೆಯ ಮೇಲೆ ಹಲವು ಅನುಮಾನಗಳಿತ್ತು. ಈಗ ಎಸ್ಐಟಿ ಟೀಮ್ ಈ ಮಾಸ್ಕ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಮಾಸ್ಕ್ ಮ್ಯಾನ್ ಅನಾಮಿಕ ಅಲಿಯಾಸ್ ಭೀಮಾ ನಿನ್ನೆ ರಾತ್ರಿ 10:30 ತನಕವೂ ಕೂಡ ಎಸ್ಐಟಿ ವಿಚಾರಣೆಯನ್ನ ಮಾಡಿದೆ, ಕ್ರಾಸ್ ಕ್ವೆಶ್ಚನ್ ಮಾಡಿದೆ. 19 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿತ್ತು ಎಸ್ಐಟಿ. ಇದು ಕೇವಲ ಒಂದು ದಿನದ ವಿಚಾರ ಅಲ್ಲ, ಹಲವು ದಿನಗಳಿಂದ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಪ್ರಣವ್ ಮೋಹಂತಿ ಎಸ್ಐಟಿ ಮುಖ್ಯಸ್ಥರು ಕೇಳಿದ್ರು. ಸಿಕ್ಕಾಕೊಂಡ ಮಾಸ್ಕ್ ಮ್ಯಾನ್ ಅನಾಮಿಕ. ಈಗ ಅನಾಮಿಕನ ಬಂಧನವಾಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಯಾವತ್ತೂ ಅಷ್ಟೇ, ಸುಳ್ಳು ಮೊದಲಿಗೆ ಸಿಹಿ, ಆಮೇಲೆ ನೋಡಿ ಪಡಬಾರ್ದ ಕಷ್ಟಪಡಬೇಕಾಗುತ್ತೆ. ಕಾನೂನಿನ ಪಾಠ, ಕಾನೂನಿನ ಅರಿವು ಈ ಜನಗಳಿಗೆ ಇದ್ದಿದ್ದರೆ, ಜೊತೆಗೆ ಈತನಿಗೂ ಇದ್ದಿದ್ದರೆ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದು ಕೋರ್ಟ್ನಲ್ಲಿ. ನಾನು ಹೇಳಿದ್ದು ಏನಾದರೂ ಸುಳ್ಳಾದರೆ ನಮಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ, ತೊಂದರೆ ಇಲ್ಲ ಅಂತ ಹೇಳಿರ್ತಾನೆ. ಎದೆ ತಟ್ಕೊಂಡು ಹೇಳಿರ್ತಾನೆ. 19 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಲಾಗುತ್ತೆ. 10:30 ರಾತ್ರಿಯ ತನಕವೂ ಎಸ್ಐಟಿ ವಿಚಾರಣೆ ಮಾಡುತ್ತೆ. ಈಗ ಅರೆಸ್ಟ್ ಮಾಡಿದ್ದಾರೆ. ಎಸ್ಐಟಿ ಟೀಮ್ ಇಂದ ಈತನನ್ನು ಅರೆಸ್ಟ್ ಮಾಡಿ ಸ್ವಲ್ಪ ಹೊತ್ತರಲ್ಲೇ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಪ್ರಣವ್ ಮೋಹಂತಿ ಅವರು ಎಸ್ಐಟಿ ಮುಖ್ಯಸ್ಥರು ಕೇಳ್ತಾರೆ. ಅದ್ಯಾವುದಕ್ಕೂ ಕೂಡ ತಡಬಾಡಿಸ್ತಾನೆ, ಉತ್ತರನೇ ಕೊಡೋದಿಲ್ಲ, ತಬ್ಬಿಬಾಗ್ಬಿಡ್ತಾನೆ. ಸಿಕ್ಕಾಕಂಡೆ ನಾನು ಅಂತ ಗೊತ್ತಾಗ್ಬಿಡುತ್ತೆ. ಅನಾಮಿಕನ ಮಾಸ್ಕು ಈಗ ಕಳಿಸಿದೆ, ಅಫಿಷಿಯಲ್ ಆಗಷ್ಟೇ ಈಗ ಕಳಿಸಿರೋದು. ಆದರೆ ಪವರ್ ಟಿವಿ ಆತ ಎಂಟ್ರಿ ಕೊಟ್ಟಾಗಲೇ ಆತನ ಮಾಸ್ಕ್ ಅನ್ನ ಕಳಿಸಿತ್ತು. ಅಫಿಷಿಯಲ್ ಆಗಷ್ಟೇ ಇದು. ಎಸ್ಐಟಿ ಮೂಲಕ, ಎಸ್ಐಟಿಯ ಮುಖಾಂತರ ಅನಾಮಿಕನ ಮಾಸ್ಕ್ ಕಳಿಸಿದೆ ಅಷ್ಟೇ. ಆದರೆ ಪವರ್ ಟಿವಿ ಈ ಅನಾಮಿಕನ ಮಾಸ್ಕ್ ಅನ್ನ ಯಾವತ್ತೋ ಕಳಿಸಿಟ್ಬಿಡ್ತು. ಆದರೆ ಸತ್ಯದ ಪರ ನಿಂತಹ ಪವರ್ ಟಿವಿಗೆ ಹಲವು ಆರೋಪಗಳನ್ನ ಮಾಡ್ತಾನೆ ಬಂದ್ರು, ಏನೇನೋ ಕಮೆಂಟ್ಸ್ಗಳು ಹಾಕಿದ್ರು. ಈಗೇನು ಹೇಳ್ತೀರಿ ಸರ್? ಸೋ ಕಾಲ್ಡ್ ವಾಟ್ಸಪ್ ಯೂನಿವರ್ಸಿಟಿ ಅವರು, AI ಅನ್ನ ನಂಬಿದವರು, ಕುರಿಗಳನ್ನ ಮಾಡಿದವರು ಈಗ ಅಂಧರಾಗ್ತಾ ಇದ್ದಾರೆ ಒಬ್ಬೊಬ್ಬರಾಗೆ. ಮಹೇಶ್ ಶೆಟ್ಟಿ ತಿಮರೋಡಿ ಅಂಧರಾಗಿದ್ದಾರೆ ಬೇರೆ ಪ್ರಕರಣದಲ್ಲಿ, ಮತ್ತೆ ಈ ಪ್ರಕರಣವೂ ಮತ್ತೆ ಬರುತ್ತೆ, ಎಲ್ಲೂ ಹೋಗಲ್ಲ. ಸಮೀರ್ MD ಆತನ ವಿಚಾರಣೆ ಆಗುತ್ತೆ. ಇವತ್ತು 10 ಗಂಟೆಗೆ ಬರ್ತಾನೆ ಎಸ್ಐಟಿಗೆ. ಈ ಬೆನ್ನಲ್ಲೇ ಈಗ ಅನಾಮಿಕ ಅರೆಸ್ಟ್ ಆಗಿದ್ದಾನೆ. ಈಗ ಸಿಕ್ತು ನೋಡಿ ರಿಯಲ್ ಟ್ವಿಸ್ಟ್ ಈಗ ಸಿಕ್ತು. ಅದ್ಯಾವುದೋ ಧರ್ಮಸ್ಥಳ ಫೈಲ್ಸು,
ಅದಲ್ಲ ಸಿನಿಮಾ. ನಾನು ಹೇಳಿದ್ನಲ್ಲ BGM ಇದು. ಜುಲೈ 2ನೇ ತಾರೀಕು ಅನಾಮಿಕಾ ಪ್ರತ್ಯಕ್ಷವಾಗ್ತಾನೆ ಎಲ್ಲರ ಮುಂದೆ. ಬುರುಡೆಯನ್ನ ತಂದು ಇದು ಮಹಿಳೆಯ ಶವ, ರೇಪ್ ಆಗಿ ಡೆತ್ ಆಗಿದಂತಹ ಶವ, ನಾನೇ ಹೂತಾಕಿದ್ದೀನಿ, ಈ ರೀತಿಯಾಗಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತೇಳಿ ಕೋರ್ಟ್ಗೆ ಬಂದು 164 ಸ್ಟೇಟ್ಮೆಂಟ್ ಕೊಡ್ತಾನೆ. ಬುರುಡೆ ಜೊತೆಗೆ ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಜುಲೈ 4ನೇ ತಾರೀಕು ದೂರು ಸಂಬಂಧ FIR ಕೂಡ ದಾಖಲಾಗುತ್ತೆ. ಜುಲೈ 27ನೇ ತಾರೀಕು ಪ್ರಕರಣದ ವಿಚಾರಣೆ ನಡೆದಿರುತ್ತೆ. ಜುಲೈ 2ನೇ ತಾರೀಕಿನಿಂದ 27ನೇ ತಾರೀಕಿನ ತನಕ ಈ ಅನಾಮಿಕನನ್ನ ಹೀರೋ ಮಾಡಿದ್ದು ಯೂಟ್ಯೂಬರ್ಸ್ಗಳು. ಎಲ್ಲ ಯೂಟ್ಯೂಬರ್ಸು ಅಂತಲ್ಲ, ಕೆಲವು ಯೂಟ್ಯೂಬರ್ಸ್ಗಳು ಸುಳ್ಳುಗಳನ್ನೇ ನಂಬಿ ಅವರ ಪರವಾಗಿ ನಿಂತುಬಿಟ್ರು, ತಪ್ಪು ಮಾಡಿಬಿಟ್ರು. ಅವರು ಆ ತಪ್ಪಿಗೆ ಒಂದು ಪಶ್ಚಾತ್ತಾಪ ಇರಲಿ ಅಷ್ಟೇ ಕೇಳ್ಕೊಳ್ಳೋದು. ಸತ್ಯದ ಪರವಾಗಿ ನಿಲ್ಲಿ ಫಸ್ಟು. ಏನಾದರೂ ಒಂದು ಯಾರೋ ಬಂದು ಹೇಳಿದ್ರು ಅಂತ ತಕ್ಷಣ ನಂಬಿಡೋದಲ್ಲ. ಹೇಳ್ತಿರೋದು ನಿಜನಾ? ಕ್ರಾಸ್ ಕ್ವಶನ್ ನೀವು ಮಾಡಿ. ಯೂಟ್ಯೂಬ್ ಮಾಡ್ತೀರಲ್ವಾ, ಅದು ಒಂದು ಜವಾಬ್ದಾರಿಯುತ ಸ್ಥಾನ ಅಲ್ವಾ? ನೀವು ಕ್ರಾಸ್ ಕ್ವಶನ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಜುಲೈ 4ನೇ ತಾರೀಕು ಈ ಸಂಬಂಧ FIR ದಾಖಲಾಗಿರುತ್ತೆ ಅನಾಮಿಕಾ ಬಂದು ಹೇಳೋದಕ್ಕೆ. 27ನೇ ತಾರೀಕು ಪ್ರಕರಣದ ವಿಚಾರಣೆಯೂ ಕೂಡ ಆಗಿರುತ್ತೆ. ಅದಾದ್ಮೇಲೆ ಡಿಗ್ಗಿಂಗ್ ಕಾರ್ಯವೂ ಕೂಡ ಶುರುವಾಗುತ್ತೆ. ಮೊದಲಿಗೆ 13 ಸ್ಥಳಗಳನ್ನ ಶೋಧ ಮಾಡಲಾಗುತ್ತೆ. 6ನೇ ಪಾಯಿಂಟು ಮತ್ತೆ 11A ನಲ್ಲಿ ಅಸ್ಥಿಪಂಜರ ಸಿಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಬಟ್ ನಾಟ್ ಎಟ್ ಅಫಿಷಿಯಲಿ ಅನೌನ್ಸ್ಡ್. ಅದನ್ನು FSLಗೂ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಇರಲಿ, ಅದು ಆ ಹಂತದಲ್ಲಿ ತನಿಖೆ ಆಗ್ತಾ ಇದೆ. ಅಟ್ಲೀಸ್ಟ್ ಇನ್ನುಳಿದದ್ರಲ್ಲಿ ಸಿಗಬೇಕಾಗಿತ್ತಲ್ವಾ? ಡೀಟೇಲ್ಸ್ ಕೊಡ್ತಾರೆ ಈ ಸಂಬಂಧ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಧರ್ಮಸ್ಥಳದಲ್ಲಿ ಲೈವ್ನಿಂದ. ರೂಪೇಶ್, ಮಾಸ್ಕ್ ಮ್ಯಾನ್ನ ಅಸಲಿ ಮುಖವಾಡ ಅಫಿಷಿಯಲ್ ಆಗಿ ಈಗ ಕಳಚಿದೆ ಅಷ್ಟೇ. ಆದರೆ ಡೇ 1ನಲ್ಲಿ ಈತ ಎಂಟ್ರಿ ಕೊಟ್ಟನಲ್ಲ, ಆಗಲೇ ಆತನ ಮಾಸ್ಕನ್ನು ನಾವೇ ಕಳಿಸಿದ್ದು. ನಿಜ ಶರತ್. ಯಾಕಂತ ಹೇಳಿದ್ರೆ ಮಾಸ್ಕ್ ಮ್ಯಾನ್ ಈಗ ಒಂದಿಷ್ಟು 19 ಗಂಟೆಗಳ ಇನ್ವೆಸ್ಟಿಗೇಷನ್ ನಂತರವಾಗಿ ಅರೆಸ್ಟ್ ಆಗಿದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಮಾಸ್ಕ್ ಮ್ಯಾನ್ ಹೇಳಿದೆಲ್ಲವೂ ಕೂಡ ಸುಳ್ಳು. ಯಾಕಂತ ಹೇಳಿದ್ರೆ ನೂರಾರು ಶವಗಳನ್ನು ಹೂತಿಟ್ಟಿದೆ ಅಂತ ಹೇಳಿದ್ದಾರೆ. ಆದರೆ ಆ ಶವ ತೋರಿಸಿದಂತ ಪಾಯಿಂಟ್ ಎಲ್ಲದೂ ಕೂಡ 17 ಗುಂಡಿಯನ್ನು ಕೂಡ ತೆಗೆದ್ರು ಕೂಡ ಇಲ್ಲಿ ಏನೂ ಕೂಡ ಸಾಕ್ಷಿಗಳು ಸಿಕ್ಕಿರಲಿಲ್ಲ. ಹೀಗಾಗಿ ಇಲ್ಲಿ ಆರೋಪ ಎಲ್ಲವೂ ಕೂಡ ಸುಳ್ಳು ಅನ್ನೋದು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ ಹಸ್ತವಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅದಾದ ಬಳಿಕವಾಗಿ ಮಾಸ್ಕ್ ಮ್ಯಾನ್ ಸಂಬಂಧಪಟ್ಟಂತೆ ಆತ ಹೇಳ್ತಾನೆ, ಒಬ್ಬರೇ ಹುತ್ತಿದ್ದಲ್ಲ, ಮತ್ತೊಂದಿಷ್ಟು ಜನ ನನಗೆ ಸಹಾಯ ಮಾಡಿದ್ರು ಅಂತ ಹೇಳಿ. ಅವರೆಲ್ಲರನ್ನೂ ಕೂಡ ಕರ್ಕೊಂಡು ಬರ್ತಾರೆ, ಕರ್ಕೊಂಡು ಬಂದು ಕೇಳ್ತಾರೆ. ರಾಜು ಕರ್ಕೊಂಡು ಬರ್ತಾರೆ, ತಾನಸಿನಿ ಕೇಳ್ತಾರೆ, ಆತನ ಪತ್ನಿ ಎಲ್ಲರನ್ನೂ ಕೂಡ ಕೇಳ್ತಾರೆ. ಯಾಕಂತ ಹೇಳಿದ್ರೆ ಅವರು ಕುಟುಂಬ ಸಮೇತರಾಗಿ ಧರ್ಮಸ್ಥಳಕ್ಕೆ ಬಂದಿರ್ತಾರೆ. ಅವರೆಲ್ಲರೂ ಕೂಡ ಅವನು ಮಾಸ್ಕ್ ಮ್ಯಾನ್ ನ ಅಣ್ಣ ಸೇರಿ ಹಲವಾರು ಜನ ಅವನ ಸಂಬಂಧಿಕರು ಕೂಡ ಇಲ್ಲಿ ಧರ್ಮಸ್ಥಳದಲ್ಲಿ ಇರ್ತಾರೆ. ಹೀಗಾಗಿ ಸಂದರ್ಭದಲ್ಲಿ ಆತ ಹೇಳುವಂತ ಮಾತುಗೂ ಅಥವಾ ಆತನ ಕುಟುಂಬಸ್ಥರು ಅಥವಾ ಆತನ ಸ್ನೇಹಿತರು ಹೇಳುವಂತ ಮಾತುಗೂ ಎಲ್ಲೂ ಕೂಡ ಟ್ಯಾಲಿ ಆಗ್ತಾ ಇರಲಿಲ್ಲ. ಹೀಗಾಗಿ ಆ ನಿಟ್ಟಿನಲ್ಲಿ ಅವರು ಮಹಂತಿಯವರು ಮೊನ್ನೆ ಇಲ್ಲಿ ಬೆಳ್ತಂಗಡಿಗೆ ಬಂದಾಗ ಒಂದು ಮಾತನ್ನು ಹೇಳ್ಕೊಂಡಿದ್ರು. ಒಂದೇ ಆಯಾಮ ಅಲ್ಲ, ಹಲವಾರು ಆಯಾಮದಲ್ಲಿ ಒಂದು ನಾವೀಗ ತನಿಖೆಯನ್ನು ಮಾಡಬೇಕು ಅಂತ ಹೇಳ್ಕೊಂಡಿದ್ರು. ಹೀಗಾಗಿ ಹಲವು ಆಯಾಮಗಳ ತನಿಖೆ ಮಾಡಿದಾಗ ಮಾಸ್ಕ್ ಮ್ಯಾನ್ ಮೇಲೂ ಕೂಡ ಡೌಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ತನಿಖೆಯನ್ನ ಮಾಡಿದ್ರು. ಹೀಗಾಗಿ ತನಿಖೆಯ ಸಾರಾಂಶಗಳ ಪ್ರಕಾರವಾಗಿ ಏನೂ ಕೂಡ ಸಾಕ್ಷ್ಯಾಧಾರಗಳಿಲ್ಲ. ಹೀಗಾಗಿ ಇಲ್ಲಿ ಸುಳ್ಳು ಹೇಳಿದಂತ ವಿಚಾರ, ಸುಳ್ಳು ಕಂಪ್ಲೇಂಟ್ ಅನ್ನು ದಾಖಲಿಸುವಂತ ವಿಚಾರವಾಗಿ ಮಾಸ್ಕ್ ಮ್ಯಾನ್ ಅನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ 1-2 ಗಂಟೆಗಳಲ್ಲ, 19 ಗಂಟೆಗಳ ಕಾಲ ಅವ್ರನ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಏನೇನು ವಿಚಾರ ಏನೇನು ಅಂತೇಳಿ ಸ್ಪಷ್ಟವಾಗಿ ಕೇಳ್ತಾರೆ. ಹೀಗಾಗಿ ನಿಮ್ಗೆ ಯಾರು ಹೇಳ್ಕೊಟ್ರು, ಏನ್ ಹೇಳ್ಕೊಟ್ರು, ಯಾವ ಷಡ್ಯಂತ್ರಕ್ಕೆ ಬಲಿಯಾಗಿದ್ದೀನಿ, ಎಲ್ಲಾ ವಿಚಾರವನ್ನು ಕೂಡ ಮಾಸ್ಕ್ ಮ್ಯಾನ್ ಸೊಸೈಟಿ ಮುಂದೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಹೀಗಾಗಿ ನನ್ನನ್ನು ಸೇಫ್ ಮಾಡಿ, ಯಾಕಂತ ಹೇಳಿದ್ರೆ ನಾನು ಹೇಳ್ಕೊಟ್ಟಂತ ಹೇಳಿದ್ದೀನಿ, ಹೀಗಾಗಿ ನನ್ನನ್ನು ಸೇಫ್ ಮಾಡಬೇಕು ಅಂತ ಮಾಸ್ಕ್ ಮ್ಯಾನ್ ಅವರು ಕೇಳ್ಕೊಂಡಿರೋ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿನೇ ಮಾಸ್ಕ್ ಮ್ಯಾನ್ ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಇದೀಗ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರಾಗಿ ಮಾಸ್ಕ್ ಮ್ಯಾನ್ ಅವನೇ ತಂದಂತ ಒಂದು ಸುಳ್ಳು ಕಥೆಗೆ ಈಗ ಅವನೇ ಖಳನಾಯಕ ಆಗಿದ್ದಾನೆ ಅಂತ ಹೇಳುದು ಸ್ಪಷ್ಟವಾಗ್ತಾ ಹೋಗುತ್ತೆ. ಹೀಗಾಗಿ ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು, ಯಾಕಂದ್ರೆ ಮಾಸ್ಕ್ ಮ್ಯಾನ್ ಇಂದ ಆರಂಭ ಆಗುತ್ತೆ, ಜುಲೈ 2ಕ್ಕೆ ಬರ್ತಾನೆ, 4 FIR ಆಗುತ್ತೆ. ಈಗ ಪತಿಷನ್ ಹೇಳ್ತಾ ಇದ್ರು, ಯಾಕೆ ನೀವು ಅಗಿತಾ ಇಲ್ಲ, ಯಾಕೆ ನೀವು ಅಗಿತಾ ಇಲ್ಲ, ಇಷ್ಟೆಲ್ಲ ದೂರು ಕೊಟ್ಟರು ಕೂಡ ಯಾಕೆ ಅಗಿತಾ ಇಲ್ಲ ಅಂತ ಹೇಳಿದ್ರು. ಆದ್ರೆ SIT ಅಧಿಕಾರಿಗಳಿಗೆ ಒಂದಿಷ್ಟು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿ ಇತ್ತು. ಅನಾಮಿಕಾ ಏನೇನು ಹೇಳ್ತಾ ಇದನ್ನಲ್ಲ, ಓಕೆ ಹೇಳದ್ ಹೇಳಿ, ಆದ್ರೆ ಆತನ ಬ್ರೈನ್ ಮ್ಯಾಪಿಂಗ್ ಮಾಡಿ ಹೇಳ್ತೀವಿ ಸುಳ್ಳ ಸತ್ಯ ಅಂತೇಳಿ ಪರಿಶೀಲನೆ ಮಾಡ್ಕೊಳ್ಬೇಕು. ಯಾಕಂತ ಈ ತರ ಸೆನ್ಸಿಟಿವ್ ವಿಚಾರಕ್ಕೆ ಹಾಕೋದ್ ಮೂಲಕವಾಗಿ ಒಂದಿಷ್ಟು ಸ್ಪಷ್ಟನೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರು. ಆದ್ರೆ ಯಾವ ಸ್ಪಷ್ಟನೆಯನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಆಗಿಲ್ಲ. ಈಗ ನೇರವಾಗಿ SIT ರಚಿಸಿ ಒಂದಿಷ್ಟು ಒಂದು ಉತ್ಖನನ ಮಾಡುವಂತ ಪ್ರಯತ್ನ ಮಾಡಲಾಯಿತು. ಹೀಗಾಗಿ ಧರ್ಮಸ್ಥಳಕ್ಕೆ ವಿರುದ್ಧ ಮಾಡುವಂತ ಎಲ್ಲ ಆರೋಪಗಳು ಕೂಡ ಸುಳ್ಳು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹೀಗಾಗಿ
ಹೀಗಾಗಿ ಮಾಸ್ಕ್ ಮ್ಯಾನ್ ವಿರುದ್ಧನೇ ಕ್ರಮ ಆಗಬೇಕು ಅಂತ ಆಗ್ರಹಗಳು ದೊಡ್ಡ ಮಟ್ಟಕ್ಕೆ ಬಂತು. ಅದಾದ ಬಳಿಕವಾಗಿ ಇದೀಗ SIT ಮಾಸ್ಕ್ ಮ್ಯಾನ್ ಅವರನ್ನೇ ವಶಕ್ಕೆ ಪಡ್ಕೊಂಡಿದೆ ಅಂತ ವಿಚಾರ ಈಗ ಬರ್ತಾ ಇದೆ. ಶರತ್, ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ. ಓವರ್ ಆಲ್ ಆಗಿ ಈ ಪ್ರಕರಣದಲ್ಲಿ ಸುಳ್ಳು ಅಂತೆ ಕಂತೆಗಳ ಎಲ್ಲವನ್ನೂ ಕೂಡ ಪೋಣಿಸಿ ಜನರನ್ನ ಬಕ್ರಾ ಮಾಡಿ ಎಲ್ಲವನ್ನೂ ಮಾಡಾಯ್ತು. ಈಗ ಒಬ್ಬೊಬ್ಬರಾಗೆ ಅರೆಸ್ಟ್ ಆಗ್ತಾ ಇದ್ದಾರೆ. SIT ಟೀಮ್ ಬಹಳ ಬಹಳ ಕಟ್ಟುನಿಟ್ಟಾಗಿ ಕಾನೂನು ಪ್ರಕಾರವೇ ಎಲ್ಲವನ್ನೂ ಮಾಡಲಾಗ್ತಾ ಇದೆ. ನೆಕ್ಸ್ಟ್ ಏನೇನಾಗುತ್ತೆ ಕಾದು